ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇದು ಯಾರು ಇಟ್ಟಿರೋದು ಫೋನು ಬೇಕಾಯ್ತಾ? ಫೋನ್ ಬೇಕಾಯ್ತಾ? ಬೇಡ. ಹಾಂ ಸರಿ. ನೆಕ್ಸ್ಟ್ ಯಾವುದೀಗ? ಹಾಂ ಬಂದೆ ಹಾಂ ಅಣುಶ್ಚ ಹಾಂ ಗೌಣೀಯ ಸಂಭವ ತತ್ಪ್ರಾಕೃತೇಶ್ಚ ಈಗಿದ ಬರಬೇಕು. ಯಾವುದು ವಿಪರ್ಯಯಣ ಕ್ರಮ ಅಥವಾ ಕ್ರಮದ ವಿಷಯ ಆಗಿತ್ತು ನಿನ್ನೆ. ಅಂದರೆ ಕ್ರಮ ಒಂದು ಕಡೆ ಏನಿದೆ, ಕ್ರಮವಾಗಿ ಸೃಷ್ಟಿ, ಕ್ರಮವಾಗಿ ಲಯ ಅಂತ. ಇನ್ನೊಂದು ಕಡೆಗೆ ಕ್ರಮವಾಗಿ ಸೃಷ್ಟಿ ವ್ಯುತ್ಕ್ರಮಣ ಲಯ ಅಂತ ಹೇಳಿದರು. ಉಲ್ಟಾ ಪಲ್ಟಾ ಆಯ್ತಾ ಹೇಳಿಲ್ಲ. ಉತ್ಕ್ರಮನೂ ಒಂದು ಕ್ರಮನೇ. ಆದ್ದರಿಂದ ಕ್ರಮವಾದ ಸೃಷ್ಟಿ ಎಂಬುದಕ್ಕೂ ಕ್ರಮವಾದ ಲಯ ಎಂಬುದಕ್ಕೂ ವಿರೋಧ ಇಲ್ಲ, ಉತ್ಕ್ರಮ ಲಯ ಅಂತಕ್ಕೂ ವಿರೋಧ ಇಲ್ಲ ಅಂತ ಹೇಳಿದರು. ಓಂ ಅಂತರ ವಿಜ್ಞಾನ ಮನಸಿ ಕ್ರಮೇಣ ತಲ್ಲಿಂಗಾದಿತಿ ಚ ಚೇತ್ ನ ಅವಿಶೇಷ. ಒಂದು ಹೊಸ ವಿಷಯ ಇದೆ. ಏನದು? ಆಯ್ತು, ಅದಾಗಲೇ. ಹಾಂ, ಅನುರೂಪ ಕ್ರಮಸೃಷ್ಟೌ ಪ್ರತಿರೂಪೋ ಲಯೇ ಕ್ರಮ ಇತಿ ಕ್ರಮೇಣ ಭಗವಾನ್ ಸೃಷ್ಟಿ ಸಂಹಾರಕೃತ್ ಹರಿಃ ಇತಿ ಚ ಪಾದ್ಮೆ. ಕ್ರಮ ಅನುರೂಪ ಕ್ರಮ ಸೃಷ್ಟಿಯಲ್ಲಿ, ಪ್ರತಿರೂಪ ಕ್ರಮ ಇದು. ಅನುರೂಪ ಅಂತೇಳಿದರೆ ಕ್ರಮ, ಅದು ಪ್ರತಿರೂಪ ಅಂದರೆ ವ್ಯುತ್ಕ್ರಮ. ಆ ರೀತಿ ಆಗುತ್ತೆ. ಇತಿ ಕ್ರಮೇಣ ಭಗವಾನ್ ಸೃಷ್ಟಿ ಸಂಹಾರಕೃತ್ ಹರಿಃ ಇತಿ ಚ ಪಾದ್ಮೆ. ಹೀಗೆ ಈ ಕ್ರಮದಲ್ಲಿ ಭಗವಂತ ಸೃಷ್ಟಿ ಸಂಹಾರ ಮಾಡ್ತಾನೆ ಅಂತ ಅರ್ಥನೇ ಹೊರತು ವ್ಯುತ್ಕ್ರಮ ಇಲ್ಲೇ ಇಲ್ಲ ಅಂತ ಅರ್ಥ ಅಲ್ಲ. ಇದು ನಮ್ಮಲ್ಲಿ ನೋಡಿಬೇಕಾದ್ರೆ ಒಂದೇ ಪ್ಯಾಕ್ ಮಾಡ್ತಾನೆ, ಕೊನೆಗಿಟ್ಟಿದ್ದು ಫಸ್ಟ್ ತೆಗಿತಾನೆ, ಕೊನೆಗಿಟ್ಟಿದ್ದಾನೆ ವ್ಯುತ್ಕ್ರಮ. ಈಗ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇದು ಪ್ಯಾಕ್ ಮಾಡಿ ತಪ್ಪು ಪ್ಯಾಕ್ ಮಾಡಿಬಿಡ್ತಾರೆ. ಅರ್ಜೆಂಟ್ ಬೇಕಾದ್ರೆ ಕೊನೆಗೆ ಹಾಕಿಬಿಟ್ಟಿರ್ತಾರೆ. ಎಲ್ಲ ಕಿತ್ತು ಹಾಕ್ಬೇಕಾಗುತ್ತೆ. ನಿಜವಾಗ್ಲೂ ಏನು ಬೇಕದು, ಫಸ್ಟ್ ಬೇಕಾದ್ರೆ ಫಸ್ಟ್ ತೆಗಿತಾ ಆ ಥರ ಇರ್ಬೇಕು. ಆರ್ಡರ್ ಮಾಡಿಬಿಟ್ರೆ ಅದು ಆರ್ಟ್, ಅದು ಪ್ಯಾಕಿಂಗ್. ಪರಮಾತ್ಮ ಆ ರೀತಿಯಲ್ಲಿ ಮಾಡ್ತಾರೆ. ಇಲ್ಲಿ ರಿಟ್ರೆಂಚ್ ಮಾಡ್ಬೇಕಾದ್ರೆ ಸರ್ವಿಸ್ನಲ್ಲೂ ಕೂಡ ಜೂನಿಯರ್ ಮೋಸ್ಟರ್ ಮಾಡ್ತಾರೆ. ಈಗ ಸೀನಿಯರ್ ಮೋಸ್ಟರ್ ಮಾಡ್ತಾರೆ. ಈಗ ಕಂಪ್ಯೂಟರ್ ಬಂದ ಮೇಲೆ ಜೂನಿಯರ್ ಮಾಡೋದಿಲ್ಲ, ಯಾರನ್ನು ತೆಗಿತಾರೆ, ಸೀನಿಯರ್ ಮೋಸ್ಟ್ ತೆಗೆದು. ಯಾಕಂದರೆ ಗಾಡಿ ಅದು ಸ್ಯಾಚುರೇಟ್ ಆಗಿಬಿಟ್ಟು ಈಗ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಉಲ್ಟಾ ಪಲ್ಟಾ. ಈ ನಾಲೆಡ್ಜ್ ಬೆಲೆ ಇಲ್ಲ, ಅಪ್ಡೇಟ್ ಮಾಡ್ಕೊತಾ ಇರ್ಬೇಕು ಅವ್ರು. ಆಶ್ಚರ್ಯ, ಡೈಲಿ ಅಪ್ಡೇಟ್ ಆಗಿರ್ಬೇಕು ಅವ್ರು ಮುಂದೆ. ಈಗ ಅದಕ್ಕೇನೆ ಕ್ರಮಕ್ಕೆ ಒಂದು ಕ್ರಮ ಇದೆ ಅಂತ ಆಯ್ತು. ಈಗ ಓಂ ಅಂತರ ವಿಜ್ಞಾನ ಮುಂದೆ ಹೇಳ್ತಾರೆ. ಕಿಂ ಕ್ರಮೇಣ ಭಗವಾನ್ ಸೃಷ್ಟಿ ಸಂಹಾರಕೃದ್ಧರಿಃ ಪೂರ್ವೇಷಾಂ ಸಾಮರ್ಥ್ಯಾಧಿಕ ಉಪತ್ಯೇಚ ವಾಮನೇಚ. ಮೊದಲವರಿಗೆ ಸಾಮರ್ಥ್ಯ ಜಾಸ್ತಿ. ಮೊದಲು ಸೃಷ್ಟಿ ಆಯ್ತು ಬ್ರಹ್ಮದೇವರು, ಜೀವೋತ್ತಮರು. ಅವರು ಪ್ರಾಣದೇವರು, ಜೀವೋತ್ತಮರು. ಆಮೇಲೆ ಬರ್ತಾ ಯಾರಾಗ್ತಾರೆ, ಅಪಾಯಿಂಟ್ ಮಾಡ್ಬೇಕಾದ್ರೆ ಮೊದಲು ಅಟೆಂಡರ್ನ ಅಪಾಯಿಂಟ್ ಮಾಡೋದಿಲ್ಲ, ಪ್ಯೂನ್ ಯಾರು ಅಪಾಯಿಂಟ್ ಮಾಡ್ತಾರೆ, ಚೀಫ್ ಆರ್ಡರ್ ಬರ್ತಾರೆ ಶುರುವಾಗ್ತದೆ. ಅದು ತೆಗಿಬೇಕಾದ್ರೆ ಅವ್ರು ತೆಗೆಯೋದಿಲ್ಲ. ಯೋಚನೆ ಮಾಡಿದರೆ ಹೇಳಿ ಶಾಸ್ತ್ರ ಎಲ್ಲ ಫಾಲೋ ಮಾಡ್ತಿರೋದು, ಉಪಯೋಗ ಶಾಸ್ತ್ರ ಅಲ್ಲ. ಇಷ್ಟೇ ವ್ಯತ್ಯಾಸ ಹೊರತು ಪ್ರತಿಯೊಂದು ಮೇನ್ ಕಾನ್ಸ್ಟಿಟ್ಯೂಷನ್, ಸ್ಪಿರಿಚುವಲ್ ಕಾನ್ಸ್ಟಿಟ್ಯೂಷನ್ ಇರೋಳಗೆ ಅದಕ್ಕೆ ಬಿಡುತ್ತಲೇ ಬೇಸಿಸ್ ಮಾಡಿಕೊಂಡೇ ಬಂದಿರೋದು. ಪೂರ್ವೇಷಾಂ ಸಾಮರ್ಥ್ಯಾಧಿಕ್ಯಂ ಅದಕ್ಕೆ ಉಪದೇಶ ವಾಮನೇಚ. ಪೂರ್ವೇ ಯಥೋ ವಿಷ್ಣೋ. ಲೋಕದಲ್ಲೂ ಹಾಗೆ ಬಂತು. ಅಣ್ಣ ಜ್ಯೇಷ್ಠ ಭ್ರಾತ ಪಿತೃ ಸಮಃ ಕ್ರಮ ಇದೆ, ಗೊತ್ತಾಯ್ತಾ? ಜ್ಯೇಷ್ಠ ಭ್ರಾತ ಪಿತೃ ಸಮ ಬಂದಾಗ ಕೆಲಸ ಇರಬೇಕಾದ್ರೆ ದೊಡ್ಡವ್ರಿಗೆ ಹೇಳೋದಿಲ್ಲ, ಫಸ್ಟ್ ಕೆಳಗಿಂದ ಶುರು ಮಾಡ್ತಾರೆ. 5-6 ಜನ ಕೂತಿರ್ತಾರೆ. ನೀರು ಬೇಕಾಯ್ತು ಪಾಂಡವರಿಗೆ, ಫಸ್ಟ್ ಯಾರು ಕಳಿಸಿದ್ರು, ನೀನು ಹೋಗುತ್ತೆ ಕಳಿಸ್ತಾರೆ. ಕೊನೆಗೆ ತಾನೇ ಹೋಗ್ತಾನೆ ಧರ್ಮರಾಜ್. ಅದು ಎಲ್ಲದರಲ್ಲೂ ಕೂಡ ಕೆಲಸ ಮಾಡಬೇಕಾದ್ರೆ ಲೋಯೆಸ್ಟು, ತಿಳುವಳಿಕೆ ದೊಡ್ಡ ಬಂದಾಗ ಮೇಲಿಂದ. ಇದೆಲ್ಲ ಕ್ರಮ ಫಿಕ್ಸ್ ಆಗಿಬಿಟ್ಟಿದೆ. ಅಂತರ ವಿಜ್ಞಾನ ಮನಸಿ ಕ್ರಮೇಣ ಸಾಮರ್ಥ್ಯಾತಿ ತೇಷಾಂ ಪಶ್ಚಾದೇವ ಲಯಸ್ತಥಾ ವ್ಯಾಪ್ತಿಶ್ಚಾಭ್ಯಧಿಕಾ ತೇಷಾಂ ಅತಯೇವ ಸಂಶಯ. ಮೊದಲು ಹುಟ್ಟಿದವರು ಎಲ್ಲ ರೀತಿಯಲ್ಲೂ ಕೂಡ ಏನಾಗಿರ್ತಾರೆ, ಅವರು ಅನಂತವರಿಗಿಂತ ಶಕ್ತಿ ಎಲ್ಲ ಜಾಸ್ತಿ ಇರೋದರಿಂದ ಲೋಕದಲ್ಲೂ ಆ ಕ್ರಮ ಕಂಡಿದೆ ಅಂತ ಹೇಳ್ತಾರೆ. ಓಂ ಅಂತರ ವಿಜ್ಞಾನ ಮನಸಿ ಕ್ರಮೇಣ. ಇಲ್ಲಿ ಹೊಸ ವಿಷಯ, ಮೊದಲು ಹುಟ್ಟಿದವ್ರು ಮೊದಲು ಹೋಗಬೇಕು, ಉಲ್ಟಾ ಬರ್ತಾ ಇದೆ. ಲಯಕಾಲ ಪ್ರಳಯ ಕಾಲಕ್ಕೆ ಕೊನೆ ಹುಟ್ಟೋನು ಮೊದಲು ಹೋಗಬೇಕು.
ಇಲ್ಲಿ ಹುಟ್ಟು ದೇಹ ಹುಟ್ಟಿದ ಸಮೇತ ಬಂದಾಗ ಯಾರು ಫಸ್ಟ್ ಹೋಗ್ಬೇಕು? ಫಸ್ಟ್ ಬಂದು ಅದಕ್ಕೆ ಬ್ರಾಹ್ಮಣ ಹಾಕಿದ, ನಾನು ಅಪ್ಪ ಬದುಕಿದ್ದೇನೆ, ಮಗ ಹೆಂಗೆ ಸತ್ತ ಅಂತೇಳಿ. ಇದು ಇಂಪಾರ್ಟೆಂಟ್. ಅಂದರೆ ಕ್ರಮ, ಇದೊಂದು ಕ್ರಮ. ಮತ್ತೆ ಇಲ್ಲಿ ಕ್ರಮ ಹೆಚ್ಚು ಕಡಿಮೆ ಆಗಿಲ್ಲ, ಇದೊಂದು ಕ್ರಮ. ಭೌತಿಕ ದೇಹದ ಪ್ರಸಂಗ ಬಂದಾಗ ಹೀಗೆ ಆದಿ ಸೃಷ್ಟಿ ಬೇರೆ, ಆಮೇಲೆ ಸೃಷ್ಟಿ ಬೇರೆ. ಆದಿ ಸೃಷ್ಟಿಯಲ್ಲಿ ಕ್ರಮ ಉಳ್ಕೊಡುತ್ತೆ. ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ, ರಿಪೋರ್ಟ್ ಮಾಡ್ಕೊತಾನೆ, ಅದು ಸೀನಿಯಾರಿಟಿ ಫಿಕ್ಸ್. ಅದು ಒಂದು ದಿವಸ ಲೇಟಾಗಿ ಬಂದ ಸೀನಿಯಾರಿಟಿ ಹೋಗ್ಬಿಡೋದಿಲ್ಲ. ಗೊತ್ತಾಯ್ತಾ? ಮಧ್ಯೆ ಬಂದಿದ್ದೀವೆಲ್ಲ ಕೂಡ ಅದೆಲ್ಲ ಗಮನಿಸಿದರೆ ಎಲ್ಲವೂ ಕ್ರಮನೇ. ಆದ್ದರಿಂದ ಎಲ್ಲಿ ಕ್ರಮ ಎಲ್ಲೂ ಉಲ್ಲಂಘನೆ ಆಗಿದ್ದರಿಂದ ಕ್ರಮವಾಗಿ ಸೃಷ್ಟಿ ಮಾಡ್ತಾನೆ, ಕ್ರಮವಾಗಿ ಲಯ ಮಾಡ್ತಾನೆ ಎಂಬುದು ಉಳಿದೋಯ್ತದೆ. ಓಂ ಅಂತರ ವಿಜ್ಞಾನ ಮನಸಿ ಕ್ರಮೇಣ ತಲ್ಲಿಂಗಾದಿತಿ ಚೇನ್ನ ವಿಶೇಷಾತ್ವಂ ಪ್ರಾಣಾನ್ ಮನೋ ಮನಸಶ್ಚ ವಿಜ್ಞಾನಂ ಯಚ್ಛೇದ್ ವಾಂಗ್ಮನಸಿ ಪ್ರಾಜ್ಞಃ ತದ್ಯಚ್ಛೇದ್ ಜ್ಞಾನಾತ್ಮನೀತಿ ಲಿಂಗಾತ್ ವಿಜ್ಞಾನ ಮನಸಿ ಅಂತರ ವಿಪರೀತ ಕ್ರಮ ಇತಿ ಚೇತನ ವಿಶೇಷ ಪ್ರಮಾಣಾಭಾವ. ಇಲ್ಲಿ ಮತ್ತೆ ಕೆಲವೆಲ್ಲ ಒಂದೊಂದಕ್ಕೆ ಸಾಲ್ವ್ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕೇಸ್ ಬಂತೀಗ. ಅಂತರ ವಿಜ್ಞಾನ ಮನಸಿ ಕ್ರಮೇಣ ತಲ್ಲಿಂಗಾದಿತಿ ಚೇನ್ನ ಅವಿಶೇಷಾತ್. ಓಂ ಪೂರ್ವಪಕ್ಷ, ಅದರಲ್ಲಿ ಪೂರ್ವಾರ್ಥ, ಚೇತ್ವರೆಗೂ ಪೂರ್ವಪಕ್ಷ, ಮುಂದಿದೆಲ್ಲ ಉತ್ತರ. ಏನದು? ಪ್ರಾಣಾತ್ ಮನಃ ಮನಸ್ಸಶ್ಚ ವಿಜ್ಞಾನಂ, ಪ್ರಾಣದಿಂದ ಮನಸ್ಸು, ಮನಸ್ಸಿಂದ ವಿಜ್ಞಾನ ಅಂತ ಒಂದು ಕಡೆಗಿದೆ. ಇನ್ನೊಂದು ಕಡೆ ಹೇಳ್ತಾರೆ ಯಚ್ಛೇದ್ ವಾಂಗ್ ಮನಸಿ ಪ್ರಾಜ್ಞಃ ತದ್ಯಚ್ಛೇದ್ ಜ್ಞಾನ ಆತ್ಮ. ರಿವರ್ಸ್ ಹೇಳ್ತಾರೆ. ಇದ್ಯಾತಕ್ಕೆ ಅಂದರೆ ಹೌದು ಇದಿರೋ ಕ್ರಮ ಹಾಗೆ. ಇತಿ ಲಿಂಗಾತ್ ವಿಜ್ಞಾನಂ ಮನಸಿ ಅಂತರ ವಿಪರೀತ ಕ್ರಮ ಇತಿ ಚೇತನ ವಿಶೇಷ ಪ್ರಮಾಣ ಅಭಾವ. ಸರಿ ಇದೆ, ಅದು ಹಾಗೆ ಹೇಳಿದಾಗ ಮಾಡಬೇಕು. ಚಿಂತನೆ ಮಾಡೋ ಕ್ರಮ ಬೇರೆ, ಹುಟ್ಟೋ ಕ್ರಮ ಬೇರೆ. ವಾಪಸ್ ಹೋಗೋದು ಇಲ್ಲಿಂದ ಶುರು ಮಾಡಬೇಕು ಯಾವಾಗಲೂ ಕೂಡ. ಆ ಕ್ರಮದಲ್ಲಿ ಇದ್ದೇ ಇದೆ ಅಂತ ಹೇಳ್ತಾರೆ. ಓಂ ಚರಾಚರ ವ್ಯಪಾಶ್ರಯಸ್ತು ಸ್ಯಾತ್ ತದ್ವ್ಯಪದೇಶೋ ಭಕ್ತಃ ತದ್ಭಾವಭಾವಿತ್ವಾತ್. ಓಂ ಮನಸಶ್ಚ ವಿಜ್ಞಾನಂ ಅಂತ ಇನ್ನೊಂದು ಕಡೆ ಬಂದುಬಿಟ್ಟಿದೆ. ಮನಸಶ್ಚ ವಿಜ್ಞಾನಂ ಒಂದು ಕಡೆಗೆ, ಮತ್ತೊಂದು ಕಡೆ ರಿವರ್ಸು. ವ್ಯಪದೇಶ ಚರಾಚರೇಷು ಆಲೋಚನಾತ್ ವಿಜ್ಞಾನಂ ಭವತೀತಿ ಭಾಗಾಪೇಕ್ಷೆಯ ಸ್ಯಾತ್ ನ ವಿಜ್ಞಾನ ತತ್ವಾಪೇಕ್ಷೆಯ ಸ್ಕಾಂದೇಚ. ಒಂದು ಭಾಗ ಪಾರ್ಷಿಯಲ್ಲಾಗಿ ಹೇಳೋದು ಬೇರೆ, ಟೋಟಲ್ ಹೇಳೋದು ಬೇರೆ. ಪಾರ್ಷಿಯಲಿ ಒಮ್ಮೆ ಹೇಳಿರ್ತಾರೆ. ಪಾರ್ಷಿಯಲಿ ಅಂತ ಹೇಳಿದರೆ ಪಾರ್ಷಿಯಲ್ ಇಂಪಾರ್ಷಿಯಲ್ ಆ ರೀತಿ ಅರ್ಥ ಅಲ್ಲ, ಪಾರ್ಟ್ ವೈಸ್ ಅಂತ. ಪಾರ್ಟ್ ವೈಸ್ ಹೇಳಬೇಕಾದ್ರೆ ಕ್ರಮ ವ್ಯತ್ಯಾಸ ಆಗಿರುತ್ತೆ, ಹೋಲ್ ವೈಸ್ ವ್ಯತ್ಯಾಸ ಇರೋದಿಲ್ಲ ಅಂತ. ಅದೊಂದು ಕ್ರಮ. ಮತ್ತೆ ಈಗ ಸೃಷ್ಟಿ ಕ್ರಮ, ಲಯಕ್ರಮ, ಸೃಷ್ಟಿಯ ಕ್ರಮ, ಅದು ವ್ಯುತ್ಕ್ರಮ. ಇನ್ನೊಂದು ಕಡೆ ಹೇಳಬೇಕಾದ್ರೆ ಒಂದು ಸರ್ತಿ ಕ್ರಮ, ಒಂದು ಕಡೆ ವ್ಯುತ್ಕ್ರಮ ಚೇಂಜ್ ಆಗುತ್ತೆ. ಎಲ್ಲಿ? ಇನ್ನೊಂದು ಹಂತ, ಅದೊಂದು ಕ್ರಮನೇ. ಆ ರೀತಿ ಆಗೋದು ಕೂಡ ಏನದು? ಅದೊಂದು ಕ್ರಮನೇ ಆಗಿದೆ. ಮನಸಶ್ಚ ಪರಾತ್ ಮನಸಶ್ಚ ವಿಜ್ಞಾನಮಿತಿ ವ್ಯಪದೇಶ ಚರಾಚರೇಷು ಆಲೋಚನಾತ್ ವಿಜ್ಞಾನಂ ಭವತಿ ಇತಿ ಭಾಗಾಪೇಕ್ಷೆಯ ಸ್ಯಾತ್. ಭಾಕ್ತಂ ಅಂದರೆ ಭಾಗಶಃ ಅಂತ ಅರ್ಥ. ನ ವಿಜ್ಞಾನ ತತ್ವಾಪೇಕ್ಷೆಯ ಸ್ಕಂದೇಚ. ಸ್ಕಂದ ಪುರಾಣ ಹೇಳ್ತಾ ಇದೆ. ಏನು? ಚರಾಚರ. ಚರ ಅಂದರೆ ಚೇತನ, ಅಚರ ಅಂತ ಹೇಳಿದರೆ ಜಡ. ಚರಾಚರ ವ್ಯಪಾಶ್ರಯಸ್ತು ಸ್ಯಾತ್ ತದ್ವ್ಯಪದೇಶ ಭಾಕ್ತಃ ತದ್ಭಾವಭಾವಿತ್ವ. ಇದು ಹೇಳ್ತಾರೆ, ಅದನ್ನೇ ಹೇಳ್ತಿದ್ದಾರೆ ಈಗ. ಪರಾತ್ ಅವ್ಯಕ್ತಮುತ್ಪನ್ನಂ ಅವ್ಯಕ್ತಾತ್ ಉಪ್ರಹ ಮಹಾಂತಥ. ಇದು ಕ್ರಮ ಇದೆ. ಮೊದಲು ಪರಮಾತ್ಮನಿಂದ ಅವ್ಯಕ್ತ ತತ್ವ ಹುಟ್ಟಿತು, ಅವ್ಯಕ್ತದಿಂದ ಮಹತ್ತತ್ವ ಹುಟ್ಟಿತು. ವಿಜ್ಞಾನ ತತ್ವ ಮಹತಃ ಸಮುತ್ಪನ್ನಂ, ವಿಜ್ಞಾನ ತತ್ವ ಮಹತ್ತಿನಿಂದ ಬಂತು. ಚತುರ್ಮುಖದಿಂದ ಬಂತು. ವಿಜ್ಞಾನ ತತ್ವಾತ್ತು ಮನಃ, ವಿಜ್ಞಾನ ತತ್ವದಿಂದ ಮನಸ್ಸು ಬಂತು. ಮನಸ್ತತ್ವಾಚ್ಯ ಖಾತಿಕಂ, ಮನಸ್ತತ್ವದಿಂದ ಇಂದ್ರಿಯಾದಿಗಳು ಬಂದವು. ಏವಂ ಬ್ರಹ್ಮ ಪರಾ ಸೃಷ್ಟಿ ಅಂತಹ ತದ್ವ್ಯಕ್ತಿ ಅಪೇಕ್ಷೆಯ. ಇದು ಫೈನಲ್ ಸೃಷ್ಟಿಯ ಕ್ರಮ. ಇದು ಮಧ್ಯ ಕೆಲವು ಏನು ಮಾಡ್ತಾರೆ, ಕೆಲವು ಸಲ ಉಲ್ಟಾ ಸ್ವಲ್ಪ ಚೇಂಜ್ ಮಾಡ್ತಾರೆ. ಚೇಂಜ್ ಆತಕ್ಕೆ ಭಾಗಶಃ ಆ ಪ್ರಸಂಗಕ್ಕೆ ಮಾತ್ರ ಅನ್ವಯವಾಗದೆ ಹೊರತು ಎಲ್ಲ ಕಡೆ ಅನ್ವಯವಾಗೋದಲ್ಲ. ಇದು ಎಲ್ಲ ಕಡೆ ಅನ್ವಯವಾಗೋದು. ಭಾಕ್ತಂ ಅಂದರೆ ಭಾಗಶಃ ಹೇಳ್ತಕ್ಕ. ಅದೇ ಹೇಳ್ತಿರೋದು. ಮಹತ್ತತ್ವದಲ್ಲಿ ಎರಡು ಭಾಗ ಮಾಡಿಬಿಟ್ರೆ, ಮಹತ್ತತ್ವದಲ್ಲೇನೆ ಬರೀ ಮಹತ್ವ ಅಂತ ವಿಜ್ಞಾನ ಬಂದೋಯ್ತು. ಅದರಲ್ಲಿ ಕೆಲವೊಮ್ಮೆ ಏನು ಮಾಡ್ತಾರೆ, ಬಿಡಿಸ್ಬಿಟ್ಟು ಮಹತ್ವದ ವಿಜ್ಞಾನ ಮುಂದೆ ಅಂತ ಹೇಳ್ತಾರೆ. ಆ ಪಾರ್ಟಲ್ಲಿ ಅದು ದೋಷ ಅಲ್ಲ. ಅದೇ ಒಂದು ಕ್ರಮ. ಅದಕ್ಕೆ ಹೇಳಿದ್ದು ಕಾಂಟೆಕ್ಸ್ಟ್ ನೋಡ್ಕೊಂಡು ಯಾವ ಕ್ರಮಕ್ಕೆ ಸೇರುತ್ತೆ ನೋಡಬೇಕದು. ಈ ಕ್ರಮನೋ ಆ ಕ್ರಮನೋ ಅಥವಾ ಭಾಕ್ತ ಕ್ರಮನೋ ಯೋಚನೆ ಮಾಡಿ ಅದು ಅನ್ವಯ ಮಾಡಬೇಕೆ ಹೊರತು ಯಾವುದಕ್ಕೆ ಸೇರಿಸ್ಕೊಡೋದು ಜನರಲ್ಲಾಗಿ ಹೇಳೋದಿಲ್ಲ. ಅದೊಂದು ಒಟ್ಟಾಗಿ ಒಂದು ಕ್ರಮ ಇದೆ, ಅದನ್ನು ತಪ್ಪು ಬಿಡಾಗಿಲ್ಲ. ಒಟ್ಟಾಗಿ ಒಂದು ಕ್ರಮ ಇದೆ. ಆ ಕ್ರಮ ಯಾವುದು ಎಂಬುದನ್ನು ಅನೇಕ ಕ್ರಮಗಳನ್ನ ಸೇರಿಸ್ಬೇಕಲ್ಲ.
ವಿಪರೀತ ಕ್ರಮೋ ಜ್ಞೇಯೋ ತಸ್ಮಾದಂತೆ ಹರೇರ್ದೃಶಿ ಓಂ ನಾತ್ಮ ಶ್ರುತೆ ಅಲ್ಲಿಗೆ ವಿಷಯ ಮುಗಿತು. ಏವಂ ಬಾಹ್ಯ ಪರ ಸೃಷ್ಟಿ ಅಂತಹ ತದ್ಯತ್ಯಪೇಕ್ಷೆಯ ಬಾಹ್ಯ ಸೃಷ್ಟಿಯ ಕ್ರಮ ಹೀಗೆ ಫಿಕ್ಸ್ ಆಗಿದೆ. ಮಧ್ಯೆ ಮಧ್ಯೆ ಬರ್ತಾಗ ಸೃಷ್ಟಿಯಲ್ಲಿ ವ್ಯತ್ಯಾಸ ಆಗುತ್ತೆ. ತುಂಬ ಜನ ಗಮನಿಸಿರಲಿಲ್ಲ. ಮೊದಲು ಬ್ರಹ್ಮದೇವರ ಸೃಷ್ಟಿ ಆಯಿತು, ವಾಯುದೇವರ ಸೃಷ್ಟಿ ಆಯಿತು. ಅದೇ ವಾಯುದೇವರು ಭೀಮಸೇನಾಗಿ ಹುಟ್ಟಿದರು. ಎಲ್ಲಿ ಬಂತೀಗಿದು? ಅವತಾರದಲ್ಲಿ ಬಂದ ವಿಷಯ. ಅವತಾರದಲ್ಲಿ ಬಂದಿದ್ದು ಯಾತಕ್ಕೆ ಕ್ರಮ ಇಲ್ಲ? ಅದು ತಾರತಮ್ಯಕ್ಕೆ ಉಪಯೋಗ ಆಗೋದಿಲ್ಲ, ತಾರತಮ್ಯಕ್ಕೆ ಬರೋದಿಲ್ಲ. ಅದು ಮೊದಲು ಹುಟ್ಟಿದ ಕ್ರಮ ಯಾವುದಕ್ಕೆ ಬರುತ್ತೆ? ಅದು ಇಲ್ಲಿ ನಮಸ್ಕಾರ ಮಾಡಲಿಕ್ಕೆ ಧರ್ಮ ನಮಸ್ಕಾರ ಮಾಡಬೇಕು. ಎಂಥದ್ದಿದು? ಭಕ್ತ. ಇದಕ್ಕೆ ಮಾತ್ರ ಲಿಮಿಟ್ ಆಗಿತ್ತು, ಮೂಲಕ ಅಪ್ಲೈ ಆಗೋದಿಲ್ಲ. ಇದು ಗೊತ್ತಾಯ್ತಾ? ಮೂಲಕ ಈ ಥರ ನಮಸ್ಕಾರ ಮಾಡಬೇಕು. ಇಲ್ಲಿ ಮಾತ್ರ ಏನು ಮಾಡಬೇಕು? ಅದನ್ನೇ ದಕ್ಷ ಪ್ರಜಾಪತಿ ತಪ್ಪು ತಿಳ್ಕೊಂಡ್ಬಿಟ್ಟ. ಏನು ಮಾಡ್ದಾತ? ನಾನು ಮಾವ, ಇವ್ರು ಅಡಿಯ, ಕರೆಕ್ಟು. ಇಲ್ಲಿ ಬಂದ ಊಟ ಬರ್ತ, ಅಲ್ಲಿ ಮನಸ್ಸು ಕೈ ಅಷ್ಟೇ. ಮನಸ್ಸು ದೊಡ್ಡದ, ಕೈ ದೊಡ್ಡದ, ಹಸ್ತಾಭಿಮಾನಿ ಇತ್ತ ಅಷ್ಟೇ. ಅದು ಮನಸ್ಸಾಗಿ ಊಟ ಬರ್ತಾಗುತ್ತೆ. ಆಫೀಸ್ನಲ್ಲಿ ಕ್ರಮ ಬೇರೆ, ಮನೆಯಲ್ಲಿ ಕ್ರಮ ಬೇರೆ. ಆಫೀಸ್ನಲ್ಲಿ ಕ್ರಮ ಸಾರ್ ಆದ್ಬೇಕು, ಇಲ್ಲಿ ಮನೆಯಲ್ಲಿ ಇವ್ರಿಗೆ ಊಟ ಬರ್ತಿರ್ತದೆ. ಇದಕ್ಕೆ ಭಾಗ್ತಾ ಇದೆ. ಇದನ್ನು ಈ ಕ್ರಮನ ಅರ್ಥ ಮಾಡಿಕೊಡದೆ ಅದು ಅಪಾರ್ಥ ಮಾಡ್ಕೊಂಡಿದ್ದಕ್ಕೆ ಏನಾಯ್ತು? ಈಗ ದೊಡ್ಡ ಗಲಾಟೆ ಇತ್ತು. ಅದು ಮಾಡ್ಲಿಕ್ಕೆ ಹೋಗಬಾರ್ದು ಅನ್ಕೋಬೇಕಾಗಿತ್ತು. ಏನಂತ? ಇದು ಬೇರೆ, ಇದು ಹಾಗೆಲ್ಲ ಮಾಡಬಾರ್ದು ಅನ್ಕೋಬೇಕಾಗಿತ್ತು. ಅನ್ಕೊಳ್ಳಿ. ನೋಡಿ, ಒಂದು ಸಲ ತಪ್ಪಿದ್ದಕ್ಕೆ ಎಷ್ಟಾಯ್ತು. ಈಗ ಬ್ರಹ್ಮಸೂತ್ರ ಹೇಳ್ತಾ ಇದೆ, ಯೋಚನೆ ಇಲ್ಲ. ಅಲ್ಲಿ ಲೆಕ್ಕವೇ ಈ ಲೆಕ್ಕ ಬೇರೆ, ಸರಿಯಾಗಿದೆ ಅಂತೇಳಿ ಇವತ್ತು ಕರೆಕ್ಟ್ ನೆನಪು. ಅದೇ ಎಕ್ಸಾಂಪಲ್ ಇದಕ್ಕೆ. ಅಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಅದು ಸಭೆ, ಅದು ದೇವತೆಗಳ ಸಭೆ. ಆ ಮೀಟಿಂಗ್ನಲ್ಲಿ ತನ್ನ ಪೋಸ್ಟಲ್ಲಿ ಇದ್ದಾನೆ ಹೊರತು ಈ ರೀತಿ ಇಲ್ಲ. ಮನೇಲಿ ಅಳಿಯ, ಅಲ್ಲಿ ಅಳಿಯ ಇಲ್ಲ. ಅಲ್ಲಿ ಆಫೀಸ್ ಕೆಲಸ ಆಫೀಸ್ ಕೆಲಸನೇ, ಮನೆ ಕೆಲಸ ಮನೆ ಕೆಲಸನೇ. ಎರಡು ಕ್ಲಬ್ ಮಾಡಿದರೆ ಮನೆಯಲ್ಲಿ ಕೆಡುತ್ತೆ, ಆಫೀಸಿಗೆ ಕೆಟ್ಟೋಗುತ್ತೆ. ಮಾಡಬಾರ್ದು ಅಂತ ಹೇಳ್ತಾರೆ. ಮುಂದೆ ನೆಕ್ಸ್ಟ್ ನಾತ್ಮಾಶ್ರಿತೇ ನಾಳೆ. ಅಂದರೆ ಎಲ್ಲ ನೋಡ್ತಾ ಹೋದರೆ ಎಷ್ಟು ವೆರೈಟಿನ ಕವರ್ ಮಾಡ್ತಾರೆ ನೋಡ್ಬೇಕು. ನಮಗೆ ಎಲ್ಲೆಲ್ಲಿ ವೇದಗಳನ್ನು ಅಪ್ರಮಾಣ ಅಂತ ಹೇಳೋ ಚಾನ್ಸ್ ಸಿಗ್ತದೆ, ಅದಿಷ್ಟನ್ನು ಕೂಡ ಅವ್ರು ಕೇಳೋದಕ್ಕಿಂತ ಮುಂಚೆ ಏನು ಮಾಡಿಬಿಟ್ಟಿದ್ದಾರೆ? ಉತ್ತರ ಕೊಟ್ಬಿಡ್ತಾರೆ. ಆಗ ನಮಗೆ ಸಂಶಯ ಬರೋದೇ. ಇದು ಧ್ಯಾನಕ್ಕೆ ಅನುಕೂಲ. ಶೇಕ್ ಆಗಲಿಲ್ಲ. ಈಗ ಒಂದು ಕ್ರಮ ಹೇಳ್ತಾರೆ, ಹಾಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ ಅಂದಾಗ ಏನಾಯ್ತು? ಅಲ್ಲಿಗೆ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ. ಇದು ಬಂದ ಉತ್ತರ ಯಾವಾಗ ಸರಿ ಹೋಯ್ತೋ ಅಲ್ಲಿ ಮುಗಿಯಿತು.